ನಮ್ಮ ಸಂಸ್ಥೆಗೆ ಅಗ್ರಿಕಲ್ಚರ್ ಕಾಲೇಜಿಂದ ಅವರು ಬರ್ತಾರೆ. ಚಲರಾಯ ಸ್ವಾಮಿನ ಕೇಳ್ಕೊಂಡಿದ್ದೀನಿ. ಅವ್ರಿಗೆ 2-3 ಫಂಕ್ಷನ್ ಇದೆ. ನಾನು ಏನಾರ ಒಂದಷ್ಟು ಟೈಮ್ ಪಾಸ್ ಮಾಡ್ಕೋತ ಬರ್ತೀನಿ ಅಂತ ಹೇಳಿದ್ರೆ, ಆಮೇಲೆ ಇದು ಬೊಮ್ಮೂಲ ಅಧ್ಯಕ್ಷರು ಡಿ ಕೆ ಸುರೇಶ್ ಹೇಳಿದೆ. ಆಮೇಲೆ VC ವೈಸ್ ಚಾನ್ಸಲರ್ ಸುರೇಶ್ ಅಂತ ಅವ್ರು ಬರ್ತಾರೆ, ಆಯಿತಾ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಏನು ಮಾಡ್ತಾಯಿದ್ದೀವಿ ನಾವು ಮಾಡಿಲ್ಲ, ಇವ್ರಿಗೆ ಕೊಟ್ಬಿಟ್ಟು ಹಾರ್ಟಿಕಲ್ಚರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರೇ ಒಂದೊಂದು ತಾಲೂಕಿಯಲ್ಲೂ ಒಬ್ಬೊಬ್ಬ ಬೆಸ್ಟ್ ರೈತ ಯಾರೋ ಒಳ್ಳೆ ಕೃಷಿಕವನ್ನೇ, ಪ್ರಗತಿಪರವಾದಂಥ ಕೃಷಿಕವನ್ನೇ ಅವ್ರನ್ನ ನೀವು ಐಡೆಂಟಿಫೈ, ಅದು ಅಗ್ರಿಕಲ್ಚರ್ ಆಗ್ಬೋದು, ಫಿಶರೀಸ್ ಆಗ್ಬೋದು, ಹಾರ್ಟಿಕಲ್ಚರ್ ಆಗ್ಬೋದು, ಸಿರಿಕಲ್ಚರ್ ಆಗ್ಬೋದು, ನೀವು ಎಲ್ಲನೂ ನೋಡಿ ಸೆಲೆಕ್ಟ್ ಮಾಡಿಕೊಟ್ಟಿದ್ದೀವಿ. ಈಗ ಕೊಡ್ತಾರೆ, ಅವರು ಒಂದು 6 ಜನ ಲಿಸ್ಟ್ ಕೊಡ್ತಾರೆ. ಅವ್ರಿಗೆ ಸನ್ಮಾನ ಇರ್ತದೆ, ಅವ್ರಿಗೂ ಸನ್ಮಾನ ಇರ್ತದೆ, ಇವ್ರಿಗೂ ಇರ್ತದೆ. ಅಲ್ಲ, ಅವತ್ತು 20-30ನೇ ತಾರೀಕು ಬೆಳಗ್ಗೆ ಸನ್ಮಾನ. ಇದಕ್ಕೆ ಏನಾಗಿರುತ್ತೆ, ಇಕ್ಬಾಲ್ ಹುಸೇನ್ ಅವ್ರು ಬರ್ತಾರೆ. ಆಮೇಲೆ ಜೊತೆಗೆ ಏನಾಗಿದೆ, ನಮ್ಮದು ಸಂಸ್ಥಾಪನಾ ದಿನಾಚರಣೆ 1 ವರ್ಷ ಆಗಿದೆ ನಮಗೆ ಈ ಕಾಲೇಜ್ ತೆಗೆದು. ಅದು ಆವತ್ತು ಬೆಳಗ್ಗೆ ಸಂಸ್ಥಾಪನಾ ದಿನಾಚರಣೆ ಹಾಗೂ ಏನು ಕೃಷಿಕರವ್ರೆ ಅವರಿಗೆ ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ಬೆಳಗ್ಗೆ ಟೈಮ್ ಮಾಡ್ತೀವಿ. ಸಾಯಂಕಾಲ ನಮ್ಮ ಲೋಕಸಭಾ ಸದಸ್ಯರಾದ ಡಾಕ್ಟರ್ CN ಮಂಜುನಾಥ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಸುಧಾಮ್ ದಾಸ್ ಬರ್ತಾವ್ರೆ, MEC ಅವರು ಇಲ್ಲಿ ಓಲ್ಡ್ ಸ್ಟೂಡೆಂಟ್ ಅವರು. ಹಾಗೆ ವಿಧಾನ ಪರಿಷತ್ ಸದಸ್ಯರವರು. ಆಮೇಲೆ ಡಾಕ್ಟರ್ ಹರಿಣಿಕುಮಾರ್ ಅಂತ ಅವರು ಸ್ಪೆಷಲ್ ಆಫೀಸರ್. ಈಗ ಹೊಸದಾಗಿ ಶುರುವಾಯಿತು ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ, ಅದಕ್ಕೆ ಸ್ಪೆಷಲ್ ಆಫೀಸರ್ ಆಗವ್ರೆ. ಸೊ ಅವರು ಬರ್ತವೆ. ಅದು ಸಮಾರೋಪ ಸಮಾರಂಭ ಮಾಡುವ ಒಂದು ಪ್ರೋಗ್ರಾಮು.